ನಮ್ಮ ಶಂಕರಣ್ಣ, ನಮ್ಮ ದೊಡ್ಡಪ್ಪ, ನಮ್ಮ ಬ್ರದರ್ಸ್ ಮಕ್ಕಳು ಎಲ್ಲರೂ ಹುಡುಗರು ಭಾಳ ಜನ ಅದಾರ. ನಾವು ಆರಾಮ ಮಾತಾಡ್ತಾ ಐತಿ. ಬಿಸಿ 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 ರೊಟ್ಟಿ, ಹಾಲು, ಚಟ್ನಿ, ಸೌತೆಕಾಯಿ, ಆ ಕಡೆಗೆ ಈರುಳ್ಳಿ. ವಿಡಿಯೋ ಏನು ಮಾಡೋಕ್ಕಲ್ಲ, ಫಸ್ಟ್ ತಿನ್ಬೇಕು. ಗಂಗಮ್ಮನವ್ರ ಅಡುಗೆ ಮನೆ ಬಂದು ಉಣಕತ್ತೈತಿ. ಅನ್ನ ಕೂತನಾಗ ಸಮಾಧಾನ ಅದು. ಬೆಳಗ್ಗೆ ತಿಂಡಿ ರೊಟ್ಟಿ ಆಗಿರಲಿ ಇನ್ನೊಂದಾಗಿರಲಿ ಏನೇ ತಿಂದ್ರು ಲಾಸ್ಟಿಗೆ ಟೀ ಅದನ್ನೇ ಎಂಡಲ್ಲಿ ನಮ್ಮದು. ಗಂಗಮ್ಮನವ್ರು ಫುಲ್ ಟಕ್ ಟೈಮ್ ಅಡುಗೆ ಮನೆಯಾಗ. ನೆಕ್ಸ್ಟ್ ಊರಿಗೆ ಪಯಣ ಸ್ಟಾರ್ಟ್ ಮಾಡೋಣ ಗಂಗಮ್ಮ. ಅವ್ರು ಆರಾಮಾಗಿ ತಿಂಡಿ ತಿಂತಾರೆ ಬಾ, ನಾವು ಸ್ಟಾರ್ಟ್ ಮಾಡೋಣ ಪಯಣನ. ದೊಡ್ಡಪ್ಪರ ಮನೆ ಮುಗೀತು, ಅರ್ಧ ಗಂಟೆ ಮೇಲಾಯ್ತು. ಸೊ ಬಂದು ಒಟ್ಟು ತುಂಬ ರೊಟ್ಟಿ ತಿನ್ಕೊಂಡು ಇಲ್ಲ ಪಯಣ ಸ್ಟಾರ್ಟ್ ಮಾಡೋದು. ಗಂಗಮ್ಮನವ್ರು ಒಳ್ಳೆ ಫುಲ್ ಅವ ಗಂಗಮ್ಮನ ಅವ. ಇಲ್ಲ ಮತ್ತೆ ಹೆಂಗತ್ರ ಬಸ್ಸಾಳಿಗೆ ಹೋಗಿ ಸೊಮ್ಮಳಿಗೆ ಹೋಗ್ಬೇಕು. ಹಳ್ಳಿ ಮನೆ ಅಂದ್ರೆ ಹಿಂಗಿರ್ತದೆ ನೋಡ್ರಿ. ಅಲ್ಲ ಸಿಟಿಯಾಗ ಪಕ್ಕ ಮನೆಯಾರ ಮಾತಾಡ್ಸಲ್ಲ, ಇಲ್ಲಿ ಬಂದರೆ ಫುಲ್ ಟಾಕ್ ಟೈಮ್. ಸೊ ಇನ್ನೊಬ್ರು ಅಕ್ಕರ ಮನೆಗೆ ಗೋಯಿಂಗ್ ಅಂದ್ರೆ ಇಲ್ಲಿ ಬಂದೇ ಇಲ್ಲ, ಅಲ್ಲಿ ಬಂದು ಹಂಗೆ ಹೋಗ್ಯಾನ್ರ. ಅಲ್ಲ ನಿಮ್ಮ ಮನೇಲಿ ಐತೇನದೇ ಗೊತ್ತಿಲ್ಲ ನನಗೆ. ನಿನ್ನ ತಿಳ್ಕನ ಭಾಳ ಐತೆ ಬಿಡಿ ನಿಮಗೆ. ನನಗೆ ಮರೋ ಒಂದು ಭಾಳ ಐತೆ. ಹಳ್ಳಿ ಮನೆ ಬೆಸ್ಟ್ ನೋಡಪ್ಪ. ಸುಮ್ಮನೆ ಇವಾಗಿನಾರು ಯಾವುದೇ ಊರಿಗೆ ಹೋದ್ರು ಸುಮ್ಮನೆ ಬಿಲ್ಡಿಂಗ್ ಕಟ್ಸ್ಬಿಟ್ಟಾರ. ಹಳೆ ಮನೆ ಎಷ್ಟು ತಣ್ಣಗೈತಿ ಅಂದ್ರೆ ತಂಪೈತೆ. ಅಲ್ಲ ಆಲ್ಟ್ರೇಷನ್ ಏನು ಮಾಡಿಲ್ರಲ್ಲ. ಸೊ ನೋಡ್ರಿ, ಇದನ್ನ ನೋಡ್ರಿ ನಮ್ಮ ಸೊನ್ನಳ್ಳಿ ಮನೆ ನೆನ್ಪಾಕತಿ. ಅಲ್ಲ ಬೆಸ್ಟ್. ಇದು ನಮ್ಮ ಸೊನ್ನಳ್ಳಿ ಮನೆದು ನೆನ್ಪಾಕತಿ. ಅಲ್ಲ ಬೆಸ್ಟ್ ಬಿಡ್ರಿ. ಮನೆ ಯಾವುದೇ ರೀತಿ ಆಲ್ಟ್ರೇಷನ್ ಇಲ್ಲ, ಮುಂಚೆ ಹೆಂಗೈತೆ ಹಂಗೆ ಐತಿ. ಸಾಕತ್ತ ಖುಷಿ ಆಗತ್ತೆ. ಬೆಸ್ಟ್ ಹಿಂಗಿರ್ಬೇಕು. ಇಲ್ಲಿ ದೇವ್ರ ಫೋಟೋಗಳು ಪಕ್ಕನೇ ಹಿರಿಯರ ಫೋಟೋ. ಚಹಾ ಕುಡಿಯಲ್ಲ, ಹಳೆ ಕಾಲ ಫೋಟೋಗಳು ಬ್ಲಾಕ್ ಆ್ಯಂಡ್ ವೈಟ್. ಅಲ್ಲ ಅವಾಗಿನ ಕಾಲದಾಗ ಫೇಮಸ್ ಫೋಟೋ ಇದೆ. ಫೋಟೋ ಅದೇ ಅವಾಗಿಂದ ಅದೇ ಫ್ಯಾಷನ್ ಅಲ್ಲ. ತೊಂಡ, ಬಸ್ತಹಳ್ಳಿ, ಸೋಮನಹಳ್ಳಿ, ನೆಕ್ಸ್ಟ್ ಅಲ್ಲಿಂದ ನಮ್ಮ ತಂಗಿಯರವರು ಕರ್ನಹಳ್ಳಿ, ಮತ್ತು ದುದಹಳ್ಳಿ, ಗುಣಗಟ್ಟಿ ಮುಗಿಸ್ಕೊಂಡು ಹೋಗೋದು. ಇವತ್ತಲ್ಲ ನಾಳೆ ಹೋಗ್ತಾನೆ. ಗಂಗಮ್ಮನವರು ಫುಲ್ ಟಾಕ್ ಟೈಮ್. ಇನ್ನೊಂದ್ಸರಿ ಕೇಳ್ರಿ, ಕ್ವಶನ್ ಬಂತು. ಏನಪ್ಪ ಶಶಿ ಎಲ್ಲರೂ ನೋಡಿದ್ರ ಅಂತೇಳಿ ಡಿಸೈಡ್ ಆಗ್ಬಿಡಿ ನೋಡ್ರಿ. ಯಾವುದು ಬೇಡ, ಆರಾಮದೇವಿ ಫಿಕ್ಸ್ ಡಿಸೈಡ್ ಆಗ್ಬಿಟ್ಟೀನಿ. ಇಲ್ಲಪ್ಪ ನಾ ಫಿಕ್ಸ್ ಆಗ್ಬಿಡಿ. ನನ್ನ ಜೀವನ ಹಿಂಗೆ ಅಂತೇಳಿ ರೆಡಿ ಮಾಡ್ಕೊಂಬಿಟ್ಟೀನಿ. ಸುಮ್ಮನೆ 100 ವರ್ಷ ಬದುಕು ಆಸೆ ಇಲ್ಲ ನಮಗೆ, ಇರೋದು ಇಲ್ಲ. ಎಲ್ಲ ಹೆಂಗೆ ಗೊತ್ತಾ, ಹೆಸರು ಮಾಡ್ತಾನೆ ಇಲ್ಲ ಗೊತ್ತಿಲ್ಲ. ಕಲಾಪನ ಹೆಸರು ಅಂದ್ರೆ ಹಾಳು ಮಾಡಲ್ಲ. ಒಳ್ಳೆ ರೀತಿಯಾಗಿದ್ದು ಜೀವನ ಮಾಡಿ ಹೋಗ್ತೀನಿ, ಹಾಳಿದ್ರೆ ಮಾಡಲ್ಲ. ಏನು ಇವಾಗಿನಾರ ಬರೀ ದುಡ್ಡು ಬೇಕೇನು ಹೆಣ್ಮಕ್ಳಿಗೆ. ವ್ಯಾಲಿ ಇಲ್ಲ ಇವಾಗ, ಮುಂಚೆ ವ್ಯಾಲಿ ಇತ್ತು. ಬಾ ಪಯಣ ನೆಕ್ಸ್ಟ್ ಊರಿಗೆ ಮುಂದೂಡೋಣ. ಮಾತುಕತೆ ಮುಗೀತಿ. ಇಲ್ಲೊಂದು ಅರ್ಧ ಗಂಟೆ ಮುಗಿಸ್ಕೊಂಡು ನಾ ತೋರ್ಸೋದಲ್ಲ. ಈ ಥರ ನೋಡೋಕೆ ಸಿಗಲ್ಲ ಅವಾಗಿನ ಫೋಟೋಗಳು. ಆಯ್ತು ಮನೆ, ಹಳೆ ಮನೆ ಹಿಂಗಿರ್ಬೇಕು ನೋಡ್ರಿ. ಇಲ್ಲ ಯಾರೇ ಅವನು ಜರ್ದಾನ ಅವನು. ಬೆಸ್ಟ್ ಮನೆಗಳು ಇವೆಲ್ಲ. ಗೋಡಿವು, ಮಣ್ಣಿನ ಗೋಡಿ. ಇಲ್ಲಿ ನೋಡ್ರಿ ನಮ್ಮ ಹಳ್ಳಿ ಸೈಡ್ ಮಣ್ಣಿನ ಗೋಡಿ. ಅವನು 100 ವರ್ಷ ಅದು, ಅವನು ಮಿಸ್ಗಿಡಂಗಿಲ್ಲ. ಹಾಂ 200 ವರ್ಷ ಮಿನಿಮಮ್ ಅಂದ್ರೆ. ಹಾಂ ಬಿರುಕು ಬಿಟ್ಟಲ್ಲ ಇವಾಗ ಗೋಡೆಗಳು ಸಿಮೆಂಟ್ ಕಟ್ತೀವಿ. 15 ವರ್ಷ ಆಗಿ 10 ವರ್ಷ ಆಗಿರಲ್ಲ, 7 ವರ್ಷಕ್ಕೆಲ್ಲ ಬಿಡುಕ್ ಬಿಡ್ತವೆ.
ಹ್ಞೂ ನೋಡ್ರಿ ದಪ್ಪ ಇರೋದು ನೋಡ್ರಿ ಇದು ಎಷ್ಟೈತಿ ಇದು ಹಾಂ ಎಲ್ಲ ಒಳಗೆ ಹಿಂಗೆ ಮಿನಿಮಮ್ 3 ಅಡಿ ಐತಿ ಇದಾಗಲ್ಲ ಹಾಂ ಅಷ್ಟೇ ಬರೋದು ಇವಾಗ ನಾವು 200 ವರ್ಷ ಮನೆಗಳು ಹೆಂಗದಾವ ನೋಡ್ರಿ ಬರೀ ಮಣ್ಣೆ ಕಟ್ಟಿರೋವು ಬೆಸ್ಟ್ 8 ದಿವಸ ಮಣ್ಣು ಇದನ್ನ ಮಾಡಿ ನೆನೆ ಇಟ್ಟು ಕರಿ ಅನ್ಸಿತ್ತು ಎಲ್ಲಿ ಬೇಕಲ್ಲಿ ಸೋರ್ತೈತಿ ಅಂದೆ ಅಷ್ಟು ಇಂಪಾಕ್ಟ್ ಆಗಿ ಕರಿ ಅನ್ಸ್ ತೆಗೆದು ಕೆಂಪು ಪಂಚ್ ಹಾಕಿರೋ ಆಮಾಗ ಭಾಳ ದಿವಸ ಆಗೈತಿ ತಲೆಗಂಡತಿ ಅಂದ್ರೆ ಬೆಸ್ಟ್ ಬಿಡ್ರಿ ಒಂದು ಖರ್ಚು ಕೆಡಿವಿ ಸುಮ್ಮನೆ ಇವೆ ಎಲ್ಲ ವೇಸ್ಟ್ ಇವು ನೋಡ್ರಿ ಅಲ್ಲ ಹೆಂಗೆ ಬಿಟ್ಟು ಇಲ್ಲೇ ಐತೆ ನೋಡ್ರಿ ಮನೆ ಈಗ 4-5 ವರ್ಷ ಅವು ಮ್ಯಾಲೆ ಮಾಡಿರೋದು ಸಿಮೆಂಟ್ ಮಾಡಿದ್ದ ಹಾಂ ಇದು ಒಳಗೆ ಮಣ್ಣೆ ಮೇಲೆ ಸಿಮೆಂಟ್ ಮಾಡಿರೋದು ಮಣ್ಣಿಂದ ಸ್ವಲ್ಪ ವರ್ಷ ಸಿಮೆಂಟ್ ಥ್ಯಾಂಕ್ಸ್ ಬಿಡು ಬಾಯ್ ಹ್ಞೂ ವಿಡಿಯೋದಾಗ ಬರಾಕತ್ತೀನಿ ನೀನು ಥ್ಯಾಂಕ್ಸ್ ಕೊಡು ಮತ್ತೆ ಥ್ಯಾಂಕ್ಸ್ ಫುಲ್ ಕೊಡ್ಬೇಕು ಹಿಂಗೆ ಮುತ್ಕೊಳಕ್ಕೆ ಹೋಗ್ಯಾನಲ್ಲೇ ಬಾಯ್ ಬಾಯ್ ಅಲ್ವಾ ಅಲ್ಲಿ ಅಪ್ಪೇ ನೀ ಕಡೆ ಬಾ ಅಲ್ಲಿ ಅಮ್ಮ ಮೇಲತ್ತತಿ ಅಮ್ಮ ಮೇಲತ್ತ ಅಲ್ಲಿ ಮೇಲತ್ತಮ್ಮ ಓಯ್ ಗಂಗಮ್ಮ ಅಲ್ಲಿ ಮೇಲತ್ತಮ್ಮ ಗಂಗಮ್ಮ ಇಲ್ಲಿ ಎಂಟ್ರೆನ್ಸಿಂದ ಅದು ಬರಬೇ ಇಲ್ಲಿ ಎಂಟ್ರೆನ್ಸಿಂದ ಮೇಲತ್ತವೆ ಪಾಪುಗಳ ಹುಡ್ರದವ ಅಲ್ಲತ್ತವೆ ಹಾಂ ಅಪ್ಪ ಈ ಕಡೆ ಬರ ನೀನು ಇಲ್ಲಿ ಕಾಲಿಟ್ಟು ಇಲ್ಲಿ ಬಾರಮ್ಮ ಅಲ್ಲಿ ಕಾಲಿಟ್ಟು ಬಾರಮ್ಮ ಗಂಗಮ್ಮ ಬೈಕ್ ನಾ ತಿರ್ಸಂತಾನ ಆರಾಮಾಗ ತಡಿ ನೀ ಟೆನ್ಷನ್ ತಗೋಬೇಡ ಇಲ್ಲ ಹುಡಿಯೋದು ಇನ್ನೊಂದೈತಿ ಓಕೆ ಬಾಯ್ ಬೆಂಗೋಣ ಆಕ ಬರ್ತೀನಿ ನೋಡಪ್ಪ ಬರ್ತಾನೆ ಬಾಯ್ ಫೈನಲಿ 10 ಗಂಟೆ ಹಂಗೆ ಬಂದ್ವಿ ಇಲ್ಲಿಗೆ ಪ್ರೆಸೆಂಟ್ ಇವಾಗ 12 ಗಂಟೆ 2 ತಾಸು ಸೊ ನಮ್ಮ ದೊಡ್ಡಪ್ಪರ ಮನೆ ಆಯಿತು ಅದಾದಮೇಲೆ ಇನ್ನೊಬ್ರು ಅಮ್ಮರ ಮನೆಗೆ ಹೋಗಿ ಅವರು ದೊಡ್ಡಪ್ಪನ ಅಲ್ಲ ಇನ್ನೊಬ್ರು ಏನು ಅತ್ತಾರ ಮಾವಾರ ಏನಾಗ್ಬೇಕು ನಮ್ಮ ಅಮ್ಮನ ಮಾವರ ಮನೆಗೆ ಹೋಗಿ ಅಲ್ಲೂ ಮಾತಾಡ್ಕೊಂಬಂದ್ವಿ ವಿಡಿಯೋದಲ್ಲಿ ನೋಡಿರ್ತೀರ ನೀವು ಸೊ ಇವಾಗ ನಮ್ಮ ಅಣ್ಣರೂರಿಂದ ನಮ್ಮ ಚಿಕ್ಕಪ್ಪರೂರಿಗೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋದು ಏನು ಗೊತ್ತಾ ಸುತ್ತಮುತ್ತ ಎಲ್ಲ ತಿರುಗಾಡಿದ್ರು 50 ಕಿಲೋಮೀಟ್ರ್ ಒಳಗೆ ಅಡ್ಡಾಡೋದು ನಾವು ಹೋಂಡ ಅಂತ ಸೊ ಇಲ್ಲಿಂದ ಬಸ್ತಳ್ಳಿ ಅಂತ ಬಸ್ರೇಡಿ ಅಂತ ಊರ ಹೆಸರು ಸೊ ಬಸ್ತಳ್ಳಿ ಅಂತ ಆಡೋ ಭಾಷೆದಾಗ ಹೇಳ್ತೀವಿ ಸೊ ಇವಾಗ ಬಸ್ತಳ್ಳಿ ಈಗ ನಮ್ಮ ಅಮ್ಮನ್ನ ಚಿಕ್ಕಮ್ಮವ್ರ ಊರಿಗೆ ಮುಗಿಸ್ಕೊಂಡು ಹಿರೇಮಾವರ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ 2 ಮನೆ ಇದ್ದಾವೆ ನನ್ನ ಚಿಕ್ಕಪ್ಪರದೊಂದು ಹಾಗೆ ನಮ್ಮ ಆಂಟಿಯರ ಮನೆ ಒಂದಿದೆ ಸೊ 2 ನೋಡ್ಕೊಂಡು ಅಮ್ಮನ ತವ್ರ ಮನೆಗೆ ಹೋಗ್ಬೇಕು ನಮ್ಮ ಅಮ್ಮನ ತವ್ರ ಮನೆಗೆ ಇನ್ನ ತವ್ರೂರಿಗೆ ಹೋಗಿಲ್ಲ ಸೊ ಈ ಊರಾದ್ಮೇಲೆ ನೆಕ್ಸ್ಟ್ ಹೋಗ್ತೀವಲ್ಲ ಅದೇ ನಮ್ಮ ಅಮ್ಮನ ತವ್ರೂರು ಸಿಕ್ಕಾಪಟ್ಟೆ ಖುಷಿ ಆಯಿತು ಬೆಳಗ್ಗೆನೆ ತುಂಬ ರೊಟ್ಟಿ ತಿಂದು ಒಂದು ಕಪ್ ಟೀ ಕುಡ್ದೆ ಸಖತ್ತಾಗಿತ್ತು ಅದೇ ಅಂತ ತನಕ ಮಿಸ್ಕೊಳಂಗಿಲ್ಲ ಇವಾಗ ಹೊಟ್ಟೆ ಫುಲ್ ತುಂಬ ಹೋಗ್ಬಿಟ್ಟಿದೆ ಡೈಲಿ ಅದೇ ಒಗ್ಗರಣೆ ಪದಾರ್ಥ ತಿಂದು ಸಾಕಾಗೋಗಿತ್ತು ಹಳ್ಳಿ ಮನೆಗೆ ಬೆಳಗ್ಗೆನೆ ರೊಟ್ಟಿ ತಿಂದುಬಿಟ್ರೆ ಜೋಳದ ರೊಟ್ಟಿ ನಮ್ಮ ಕಡೆ ಫೇಮಸ್ ರೈಟಿಗೆ ಹೋದರೆ ನಾವು ಅಮ್ಮರ ತವ್ರ ಊರಿಗೆ ಹೋಗ್ತೀವಿ ಸೊ ಇವಾಗ ಫಸ್ಟ್ ನಮ್ಮ ಚಿಕ್ಕಪ್ಪರವ್ರಿಗೆ ಹೋಗೋಣ ಇಲ್ಲಿ ಮುಗಿಸ್ಕೊಂಡು ನಮ್ಮ ಅಮ್ಮನ ಊರಿಗೆ ಹೋಗೋಣ ಇಲ್ಲಿದೊಂದು ಕುಂಬಳಬಳ್ಳಿ ಇಲ್ಲಿದೊಂದು ಹಿಸ್ಟ್ರಿ ಇದೆ ಮುಂಚೆಲ್ಲ ನಾವು ಅಮ್ಮವ್ರ ತವ್ರೂರಿಂದ ಇಲ್ಲಿಗೆ ನಮ್ಮ ಚಿಕ್ಕಪ್ಪರೂರಿಗೆ ನಡ್ಕೊಂಬರ್ತಾಯಿದ್ವಿ ಸಣ್ಣರಿದ್ದಾಗ ಅವಾಗ ಬಸ್ಗಳು ಅಷ್ಟಕ್ಕಷ್ಟೇ ಆಮೇಲೆ ಸ್ಕೂಲು ಆಮೇಲೆ ಇವಾಗಿರೋ ಹಂಗೆ ಆಟೋಗಳು ಇದ್ದಿಲ್ಲ ಅವಾಗ ಫೆಸಿಲಿಟಿ ಆಮೇಲೆ ಈ ರೋಡೆಲ್ಲ ಇದ್ದಿಲ್ಲ ಸೊ ನಮಗೆ ಗೊತ್ತಿದ್ದಂಗೆ ನಾವು ನಡ್ಕೊಂಬರ್ತಿದ್ವಿ ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರ್ಬೇಕು ಅಂದರೆ ಅಯ್ಯಪ್ಪ ಎಣಬಾರ ಆಗೋಗೋದು ಅವೆಲ್ಲ ಹಳೆ ಇದಾವಲ್ಲ 90s ಕಿಡ್ಸ್ ಅಂತ ಅದಕ್ಕೆ ಹೇಳೋದು ಇಲ್ಲೇ ರೈಟ್ ಸೈಡಿಗೆ ಹೋಗ್ಬೇಕು ಇವಾಗ ಚಿಕ್ಕಪ್ಪರ ಊರಿಗೆ ಸೊ ಇದು ಗಡೆ ನೋಡ್ತಿದ್ದಾರಲ್ಲ ಇದು ಹೊಸ್ದಾಗಿ ಕಟ್ಟಿರೋ ದೇವಸ್ಥಾನ ಇದು ಹಳೆ ದೇವಸ್ಥಾನ ಸೊ ದೇವ್ರ ಕಲ್ಲು ಅಂತ ಗೊತ್ತಿರ್ಬೇಕು ನಿಮಗೆ ಇನ್ನೊಂದು ಏನಪ್ಪ ಬೇಜಾರು ಅಂದರೆ ಹಳ್ಳಿ ಮನೆಗೆ ಅವಾಗ ಹಳ್ಳಿ ಮನೆಗಳಿಲ್ಲ ಎಲ್ಲ ಹೊಡೆದು ಕಾಂಕ್ರೀಟ್ ಮನೆಗಳು ಹೋಗ್ಬಿಟ್ಟಾರೆ ಅದೊಂದು ಸ್ವಲ್ಪ ಬೇಜಾರು ಬನ್ನಿ ನಮ್ಮ ಚಿಕ್ಕಪ್ಪರವ್ರಿಗೆ ಬಂದ್ವಿ ಬಾ ಕಲಾಕಾರ ಅದಿಯಲ್ಲ ಮತ್ತೆ ಸಮಾಚಾರ ಹಾಂ ಇರೋದೇ ಗೊತ್ತಿಲ್ಲಲ್ಲೋ ನೀವು ಯಾರು ಇರಲ್ಲ ಅನ್ಕೊಂಬಂದು ನಾನು ಹಬ್ಬಕ್ಕೆ ರಜಾ ತಗ ಬೇಜಾರಾಗ್ಬಿಡೈತೆ ನಲ್ಲಿಡು ವೇಟ್ ಐತೆ ಸಿಕ್ಕಾಪಟ್ಟೆ ವೇಟ್ ಐತೆ ಹೇಳಿ ಏನು ಹೇಳು ಸಾಗರದಾಗ ನೀನು ತಾನೇ ಇರೋದು ಅವನ ನನಗೆ ಯಾರು ಎಲ್ಲಿದ್ರಿ ಅನ್ನೋದು ಗೊತ್ತಲ್ಲ ಇದು ಮನೆ ಹೊಡೆದಾಕಿರೋದಕ್ಕೆ ಹೆಂಗೆ ಕಾಣ್ತತ್ತಲ್ಲೋ ಇದು ಹೆಂಗೆ ನಾವು ಸುದ್ದಿಲ್ಲಂಗೆ ಬಂದೀವಿ ನಾವು